ಹಾಯ್ ಫ್ರೆಂಡ್ಸ್, ಚಟ್ನಿ ಮಾಡೋಕ್ಕೆ ಟೈಮ್ ಇಲ್ವಾ? ಡೋಂಟ್ ವರಿ. ಈ ಟೊಮೆಟೊ ಬಿಸಿಪ್ಪಿನಕಾಯಿ ನೀವು ಮಾಡಿಟ್ಬಿಟ್ರೆ 1 ವೀಕ್ ತನಕ ನೋ ಟೆನ್ಷನ್. ಇಡ್ಲಿ, ದೋಸೆ, ಪೂರಿ, ಚಪಾತಿ ಹಾಗೆ ರೊಟ್ಟಿ ಕೂಡ ಸೂಪರ್ ಕಾಂಬಿನೇಷನ್. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ವಾವ್, ಅಮೇಝಿಂಗ್ ಆಗಿರುತ್ತೆ. 1 ವೀಕ್ ತನಕ ನೀವು ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೋಬಹುದು. ಹೇಗೆ ಮಾಡೋದು ನೋಡೋಣ. ಫ್ರೆಂಡ್ಸ್, 1/2 kg ಟೊಮೆಟೊನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ ಹಾಗೆ ಟೊಮೆಟೊನೆಲ್ಲ ಹಾಕ್ಬಿಟ್ಟು ಇದನ್ನು ಬೇಯಿಸಬೇಕು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹಾಗೆ 2 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು. 10 ಮಿನಿಟ್ಸ್ ಆದಮೇಲೆ ನೋಡಿದ್ರೆ ಟೊಮೆಟೊ ಚೆನ್ನಾಗಿ ಬೆಂದೋಗಿದೆ. ಈಗ 2 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಮೆಂತೆ ಪುಡಿ ಹಾಗೆ 1 ಸ್ಪೂನ್ ಸಾಸಿವೆ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಕೈ ಆಡಿಸೋಣ. ವಾವ್, ಏನು ಬ್ಯೂಟಿಫುಲ್ ಆಗಿದೆ ಅಲ್ವಾ ನೋಡೋದಕ್ಕೆ. ಈಗ ಇದನ್ನು ಕೈ ಆಡಿಸ್ಬಿಟ್ಟು ಒಂದು 2 ನಿಮಿಷದಷ್ಟು ಮುಚ್ಚಿಟ್ರೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಸೊ ಈ ಥರ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ನಮ್ಮ ಟೊಮೊಟೊ ಬಿಸಿ ಉಪ್ಪಿನಕಾಯಿ ರೆಡಿ ಆಗೋಯ್ತು. ನೀವು ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್